2019 ಲೋಕಸಮರದಲ್ಲಿ ಇಡೀ ದೇಶದ ಗಮನ ಸೆಳೆದ ಚುನಾವಣೆ ಅಂದ್ರೆ ಅದು ಮಂಡ್ಯ ಚುನಾವಣೆ. ಈ ಬಾರಿ ಮತ್ತೊಮ್ಮೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗುತ್ತಾ ಮಂಡ್ಯ ಟಿಕೆಟ್ಗಾಗಿ ಹಗ್ಗಜಗ್ಗಾಟ ಜೋರಾಗಿದೆ. ಮಂಡ್ಯದಿಂದಲೇ ಸುಮಲತಾ ವಾರ್ನಿಂಗ್ ಸಂದೇಶವನ್ನ ಕಳುಹಿಸಿದ್ರ. ಕುಮಾರಸ್ವಾಮಿ ದೆಹಲಿ ಪ್ರವಾಸದ ಬಗ್ಗೆ ಸುಮಲತಾ ಟಾಂಗ್ ಕೊಟ್ಟಿದ್ದಾರೆ. ನನ್ನ ಮುಂದೆ ಹಲವು ಆಯ್ಕೆಗಳಿದೆ ಅಂತ ಹೇಳಿ ಸುಮಲತಾ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಬೇರೆ ಕಡೆ ನನಗೆ ಟಿಕೆಟ್ ಪಡೆಯೋದು ಕಷ್ಟವಲ್ಲ ಅನ್ನುವಂತಹ ಸುಮಲತಾ ಹೇಳಿಕೆ ಏನರ್ಥವನ್ನು ಸೂಚಿಸ್ತಾ ಇದೆ? ಮಂಡ್ಯ ಟಿಕೆಟ್ಗಾಗಿ ಎಚ್ಡಿಕೆ ದೆಹಲಿ ಚಲೋಗೆ ಸುಮಲತಾ ಟಕ್ಕರ್ ಕೊಟ್ರ. ಹೈಕಮಾಂಡ್ ಅಂಗಳದಲ್ಲೂ ಕೂಡ ಇತ್ಯರ್ಥಕ್ಕೆ ಗೊಂದಲ ಆಗ್ತಾ ಇದೆಯಾ? ಮಂಡ್ಯದಲ್ಲಿ ಮತ್ತೊಂದು ಸರ್ವೆಗೆ ಬಿಜೆಪಿ ಮುಂದಾಯ್ತಾ ಅನ್ನುವಂತಹ ಪ್ರಶ್ನೆ. ಮಂಡ್ಯ ಲೋಕಸಮರದಲ್ಲಿ ಈ ಬಾರಿ ಯಾರು ಅಖಾಡಕ್ಕಿಳಿತಾರೆ? JDSನಿಂದಲ ಅಥವಾ ಬಿಜೆಪಿಯಿಂದಲ? ಯಾವುದೇ ಕಾರಣಕ್ಕೂ ಕ್ಷೇತ್ರವನ್ನು ಬಿಟ್ಕೊಡಲ್ಲ ಅಂಥೇಳಿ ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಹೇಳ್ತಾ ಇದ್ದಾರೆ. JDSಗೆ ಬೇಕು ಅಂತ ಕೇಳಿದ್ದಾರೆ ಮೇಡಮ್, ಬಹುತೇಕ ಆಗಿದೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಹೇಗಿರುತ್ತೆ ಮೇಡಮ್? ಇಲ್ಲ, ಬಹುತೇಕ ಆಗಿದೆ, ಅಂತೆ ಕಂತೆ ಅನ್ನೋದು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದ್ವಿ. ಅಧಿಕೃತವಾದ ಒಂದು ಘೋಷಣೆ ಆಗುವವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ತಿಳ್ಕೊ. ತಮ್ಗೆ ಹೋಪ್ ಇದೆಯಾ ಮೇಡಮ್? ಖಂಡಿತ ಇದೆ, ಖಂಡಿತ ಇದೆ, ಖಂಡಿತ. ನೋಡಿ, ನಾನು ಒಂದು ವಿಷಯ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ಟಿಕೆಟ್ ಬೇಕು ಅಂತ ನನ್ನ ಹೋರಾಟ ಅಲ್ಲ. ನನಗೆ ಒಂದು ಟಿಕೆಟ್ ಬೇಕು ಅಂದರೆ ನನಗೆ ಹಲವಾರು ಆಪ್ಷನ್ಸು ಇದೆ ನನ್ನ ಮುಂದೆ. ಎಲ್ಲಾದರೂ ನಿಂತ್ಕೋಬೇಕು, ಯಾವುದಾದ್ರೂ ಒಂದು ಕಡೆ ನಾನು ಟ್ರೈ ಮಾಡಿ ಒಂದು ಟಿಕೆಟ್ ತಗೊಳ್ಳೇಬೇಕು ಅಂದರೆ ಅದಷ್ಟು ಕಷ್ಟವಾದ ವಿಷಯ ಏನಲ್ಲ. ನನ್ನ ಹೋರಾಟ ಮಂಡ್ಯಗೋಸ್ಕರ. ಮಂಡ್ಯವನ್ನು ಉಳಿಸ್ಕೋಬೇಕು. BJP ಮಂಡ್ಯದಲ್ಲಿ ಒಂದು ಪಕ್ಷವನ್ನು ಇಲ್ಲಿ ನಾವು ಬಿಲ್ಡ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಹೋರಾಟ. ಈ ವಿಚಾರ ಇಟ್ಕೊಂಡು ಅದೇ JDS ಅವರು ಅದನ್ನ ಕೇಳ್ತಾ ಇದ್ದಾರೆ ಅನ್ನೋದು ಆಗ ಅವರಿಗೆ ಆಗುವಂಥದ್ದಾದ್ರೆ ಹೇಗಿರುತ್ತೆ ಅನ್ನೋದು? ಅಲ್ಲ, ನೋಡೋಣ. ಇನ್ನೂ ಪಕ್ಷ ಏನೂ ಅಧಿಕೃತವಾಗಿ ಏನೂ ಆಗಿಲ್ಲ. ಅದೇ ರೀತಿ ನಿನ್ನೆ JDS ವತಿಯಿಂದನೂ ಆ ರೀತಿ ಏನು ಚರ್ಚೆಗಳಾಗಿಲ್ಲ ಅನ್ನುವಂಥದ್ದೇ ಆಯ್ತು. ಸಿಕ್ಕಿರುವಂತ ಮಾಹಿತಿ ಪ್ರಕಾರವಾಗಿ ಮೀಟಿಂಗ್ ಮುಗಿದ ಮೇಲೆ ನಿಖಿಲ್ ಅವರು ಮಾತಾಡ್ತಾರೆ, ಅಂದ್ರೆ ಮಂಡ್ಯವೂ ಸೇರಿದಂತೆ 3 ಕ್ಷೇತ್ರಗಳಲ್ಲಿ JDS ಜಾಸ್ತಿ ಮುನ್ನಡೆ ಇದೆ ಬಿಜೆಪಿಗಿಂತ. ಹಾಗಾಗಿ ಮಂಡ್ಯ ಸೇರಿದಂತೆ 3 ಕ್ಷೇತ್ರ ನಮಗೆ ಬರುತ್ತೆ ಅಂತ ಹೇಳಿದ್ದಾರೆ. ಅಲ್ಲ, ಅವ್ರು ಏನು ಬೇಕಾದರೂ ಅವ್ರ ಪರವಾಗಿ ಅವರು ಅಲ್ಲಿ ಮಾತಾಡಿ ಬಂದಿರ್ತಾರೆ, ಅದರಲ್ಲಿ ತಪ್ಪೇನಿಲ್ಲ. ಬಟ್ ಕೊನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಒಂದು ಕಡೆ ಈ ಸೀಟು ಹಂಚಿಕೆಯ ಕಸರತ್ತು ನಡೀತಾ ಇದೆ ದೆಹಲಿ ಅಂಗಳದಲ್ಲಿ, ಮತ್ತೊಂದು ಕಡೆ ಶತಾಯ ಸಕ್ಕರೆ ನಾಡನ್ನ ಕಬ್ಜಾ ಮಾಡಲಿಕ್ಕೆ ದಳಪತಿಗಳು ಹವಣಿಸ್ತಾ ಇದ್ದಾರೆ. ಈ ನಡುವೆ ಸುಮಲತಾ ಅವರು ಕ್ಷೇತ್ರವನ್ನ ಬಿಟ್ಟುಕೊಡಲ್ಲ ಅನ್ನುವಂತಹ ಒಂದು ವಾರ್ನಿಂಗ್ ಅನ್ನ ತಮ್ಮ ಹೇಳಿಕೆಯ ಮೂಲಕ ರವಾನಿಸಿದ್ದಾರೆ. ಏನನ್ನ ನಿರೀಕ್ಷೆ ಮಾಡಬಹುದು? ವಾಟ್ ನೆಕ್ಸ್ಟ್ ಅಂತ ಹೇಳಿ ಮಸೂದ್? JDS ಜೊತೆ ಮೈತ್ರಿ ಆದಾಗಿಂದಲೂ ಕೂಡ ಮಂಡ್ಯದ ಟಿಕೆಟ್ ಸಂಘರ್ಷಕ್ಕೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ಅದು ಇನ್ನಷ್ಟು ತೀವ್ರ ಆಗಿದೆ. ಮೊನ್ನೆ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವ್ರ ಜೊತೆ ಚರ್ಚೆ ಮಾಡ್ಕೊಂಡು ಬಂದರು, ಮಂಡ್ಯ ವಿಚಾರನೂ ಕೂಡ ಚರ್ಚೆ ಮಾಡಿ ಬಂದರು. ಆ ಬೆನ್ನಲ್ಲೇ ಮತ್ತೆ ಸುಮಲತಾ ಅವರು ಮಂಡ್ಯದಿಂದ ನನ್ನ ಸ್ಪರ್ಧೆ ಖಚಿತ ಅನ್ನುವಂಥ ಸಂದೇಶ ರವಾನೆ ಮಾಡಿದ್ದಾರೆ. ಜೊತೆಗೆ ನಾನು ಟ್ರೈ ಮಾಡಿದ್ರೆ ಬೇರೆ ಕಡೆಯೂ ಕೂಡ ನನಗೆ ಆಫರ್ಗಳಿದ್ದಾವೆ, ಅದೇನು ದೊಡ್ಡ ಕಷ್ಟ ಅಲ್ಲ ಅನ್ನುವಂಥ ಒಂದು ಸಂದೇಶವನ್ನು BJP ಹೈಕಮಾಂಡ್ಗೂ ಕೂಡ ರವಾನೆ ಮಾಡಿದ್ದಾರೆ. ಹಾಗೆ JDSಗೂ ಕೂಡ ರವಾನೆ ಮಾಡಿರುವಂಥದ್ದು. ಆ ಮೂಲಕ ನನಗೆ BJPಯಿಂದ ಟಿಕೆಟ್ ಕೊಡದಿದ್ದರೆ ನಾನು ಬೇರೆ ಪಕ್ಷದಿಂದ ಅಥವಾ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತೇನೆ ಅನ್ನುವಂಥ ಒಂದು ರೀತಿಯ ಸುಳಿವನ್ನು ಸುಮಲತಾ ಅವರು ಬಿಟ್ಕೊಟ್ಟಿದ್ದಾರೆ. ಜೊತೆಗೆ ನಾಳೆ ತಮ್ಮ ಬೆಂಬಲಿಗರ ಸಭೆಯನ್ನು ಕೂಡ ಸುಮಲತಾ ಅವರು ಬೆಂಗಳೂರಿನಲ್ಲಿ ಕರೆದಿದ್ದಾರೆ. ಹಾಗಾಗಿ ಸುಮಲತಾ ಅವರು ಒಂದು ರೀತಿಯಲ್ಲಿ ಫರ್ಮ್ ಆಗಿ ಈ ಕ್ಷೇತ್ರದ ಟಿಕೆಟ್ ನನಗೇ ಬೇಕು ಅನ್ನುವಂತಹ ಒಂದು ಪಟ್ಟನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಕೂಡ ಸುಮ್ಮನೆ ಅವರು ಇಲ್ಲ, ಅವರು ಕೂಡ ಅಲ್ಲಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. JDSಗೆ ಮಂಡ್ಯ ಕ್ಷೇತ್ರ ಬೇಕು ಅನ್ನುವಂತಹ ಅವರು ಕೂಡ BJP ಹೈಕಮಾಂಡ್ ಮುಂದೆ ಪಟ್ಟನ್ನು ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಹಗ್ಗ ಜಗ್ಗಾಟದ ನಡುವೆ BJP ಹೈಕಮಾಂಡ್ ಒಂದು ರೀತಿಯಲ್ಲಿ ಸಂದಿಗ್ಧತೆಗೆ ಸಿಲುಕಿದೆ, ಗೊಂದಲಕ್ಕೆ ಸಿಲುಕಿದೆ. ಆ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಮತ್ತೊಂದು ಸರ್ವೆ ಕೂಡ ಮಾಡಬೇಕು ಅನ್ನುವಂತಹ ಒಂದು ಚರ್ಚೆ ನಡೀತಿದೆ. ಈಗಾಗಲೇ ಸದ್ದಿಲ್ಲದೆ ಸರ್ವೆಗೂ ಕೂಡ ಮುಂದಾಗಿದ್ದಾರೆ ಖಾಸಗಿ ಸಂಸ್ಥೆ ಮೂಲಕ ಅಂತಂದು ಕೂಡ ಹೇಳಲಾಗ್ತಿದೆ. ಈ ಒಂದು ಸರ್ವೆ ನಂತರ ಫೈನಲ್ ಆಗಿ ಒಂದು ಡಿಸಿಷನ್ಗೆ ಹೈಕಮಾಂಡ್ ಬರುವ ಸಾಧ್ಯತೆ ಇದೆ. ಇನ್ನೂ ಕೂಡ ಒಂದು ಸ್ವಲ್ಪ ದಿನಗಳ ಕಾಲ ಈ ಹಗ್ಗ ಜಗ್ಗಾಟ ಹಾಗೆ ಮುಂದುವರಿಯುತ್ತೆ. ನಾಳೆ ಬೆಂಬಲಿಗರ ಸಭೆಯಲ್ಲಿ ಸುಮಲತಾ ಅವರು ಮತ್ತೇನು ಸಂದೇಶ ರವಾನೆ ಮಾಡ್ತಾರೆ ಅದನ್ನು ಕೂಡ ಎದುರು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಗೊಂದಲ ದೊಡ್ಡ ಮಟ್ಟದಲ್ಲಿದೆ. ಯಾವ ರೀತಿ ಹೈಕಮಾಂಡ್ ಅವರು ಪರಿಹಾರ ಕಂಡುಕೊಳ್ತಾರೆ ಕಾದು ನೋಡಬೇಕು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.